ಶ್ರೀನಿವಾಸ್ ರಾಮಾನುಜ ಕುಂಭಕೋಣಂ ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಒಂದು ಪಟ್ಟಣ. ಅಲ್ಲಿನ ಬಟ್ಟೆ ಅಂಗಡಿಯಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡುತ್ತಿದ್ದರು. ಶ್ರೀನಿವಾಸ ಅಯ್ಯಂಗಾರ ಹೆಂಡತಿ ಕೋಮಲತ್ ಮಾಳಮ್ಮ ಜೊತೆ ಕಡು ಬಡತನದ ಬೇಸಿಗೆಯಲ್ಲಿ ಜೀವನ ನಡೆಸುತ್ತಿದ್ದರು. ದಂಪತಿಗಳಿಬ್ಬರು ಮಹಾದೈವ ಭಕ್ತರಾಗಿದ್ದರು. ಪರಮದೈವ ಭಕ್ತರಾಗಿ ಶ್ರೀನಿವಾಸ ಅಯ್ಯಂಗಾರ ದಂಪತಿಗಳಿಗೆ ಶ್ರೀ ನಾಮಗಿರಿಯ ದೇವಿಯ ಅನುಗ್ರಹದಿಂದ 1887 ಡಿಸೆಂಬರ್ 22ರಂದು ಒಂದು ಗಂಡು ಕೂಸು ಜನಿಸಿತು. ಅದು ಅಂಕೆ ಸಂಖ್ಯೆಗಳ ಪರಿವಿಲ್ಲದ ಕುಟುಂಬದಲ್ಲಿ ಶ್ರೇಷ್ಠ ಗಣಿತಜ್ಞನಾಗಬೇಕೆಂದು ರಾಮಾನುಜ ಹುಟ್ಟಿದ ತಾಯಿಯ ತವರೂರಾದ ಶ್ರೀ ವೈಷ್ಣವ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಈತ ಬೆಳೆದ. ಶ್ರೀ ನಾಮಗಿರಿಯ ದೇವಿಯ ಭಕ್ತನಾದಂತೆ ಶ್ರೀ ನರಸಿಂಹದೇವರ ಆರಾಧಕನೂ ಆಗಿದ್ದ. ಚಿಕ್ಕದಿನಿಂದಲೇ ದೈವದ ಮೇಲೆ ದೇವರ ನಂಬಿಕೆಯನ್ನು ಇಟ್ಟುಕೊಂಡಿದ್ದ. ದೇವರೆಂದರೆ ಸಕಲ ಮೌಲ್ಯ ಮತ್ತು ಬಲಗಳ ಆಕಾರ. ಆತ ಅಣತಿಯಂತೆ ವಿಶ್ವದ ವಿಕಸನವಾಗಿದೆ. ನಾವು ಆಚರಿಸುವ ಹಬ್ಬ ಹರಿದಿನ ಆಚರಣೆಗಳಿಗೆ ಪಾರಮಾರ್ಥಿಕ ಮೌಲ್ಯಗಳಿವೆ. ಇಂತಹ ಮಾರ್ಗದಲ್ಲಿ ಸಾಗುವುದರಲ್ಲಿ ಶ್ರೇಯಸ್ಸಿದೆ ಎಂಬ ಬಲವತ್ತರಾದ ನಂಬಿಕೆ ಬಾಲಕನಲ್ಲಿ ಬೇರೂರಿದವು. ಬಾಲಕ ರಾಮಾನುಜನವರು 1892ರಲ್ಲಿ ಅಂದರೆ 5ನೇ ವಯಸ್ಸಿನ ಕುಂಭಕೋಣಂನ ಪ್ರಾಥಮಿಕ ಶಾಲೆಗೆ ಸೇರಿದರು. ಅದೇ 2 ವರ್ಷಗಳ ನಂತರ ಅದೇ ಪಟ್ಟಣದ ಟಾನ್ ಹೈಸ್ಕೂಲಿಗೆ ವರ್ಗಾಯಿಸಿದ. ಸಂಪ್ರದಾಯಸ್ಥ ತಂದೆ ತಾಯಿಗಳು ಮಗನನ್ನ ವೈದ್ಯಕೀಯ ಭವಿಷ್ಯ ಕಲಿಯಲು ಹಚ್ಚದಿದ್ದೊಂದು ವಿಶೇಷ. 1897ರಲ್ಲಿ ಪ್ರಾಥಮಿಕ ಪರೀಕ್ಷೆಯಲ್ಲಿ ಇಡೀ ತಂಜಾವೂರು ಜಿಲ್ಲೆಗೆ ಪ್ರಥಮ ಶ್ರೇಣಿಯಲ್ಲಿ ಪಾಸಾದರು. ಗೆಳೆಯರ ಮಧ್ಯೆ ಇದ್ದರೂ ಸದಾ ವಿದ್ಯಾರ್ಥಿ ಅಂತರ್ಮುಖಿಯಾಗಿ ಓದುಗರ ಚಿಂತನೆಯಲ್ಲಿಯೇ ಮುಳುಗಿರುತ್ತಿದ್ದರು. ರಾಮಾನುಜನವರು 1900ರಲ್ಲಿ 3ನೇ ಫಾರಂ ತರಗತಿಯಲ್ಲಿದ್ದಾಗ ಅಂಕಗಣಿತದಲ್ಲಿ ಭಾಗಾಕಾರದ ಕುರಿತು ಉಪಾಧ್ಯಾಯರು ತಿಳಿಸುತ್ತಿದ್ದರು. 10 ಹಣ್ಣುಗಳನ್ನು 10 ಮಂದಿಗೆ ಹಂಚಿದ್ದಾಗ ತಲಾ 1 ಹಣ್ಣು ದೊರೆಯುತ್ತದೆ. ಹಾಗೆಯೇ 1000 ಹಣ್ಣುಗಳನ್ನು 1000 ಮಂದಿಗೆ ಹಂಚಿದ್ದಾಗ ತಲಾ 1 ಹಣ್ಣು ದೊರೆಯುತ್ತದೆ. ಇಲ್ಲಿ ನಾವು ಹಣ್ಣುಗಳ ಸಂಖ್ಯೆಯನ್ನು ಜನರ ಸಂಖ್ಯೆಯಿಂದ ಭಾಗಿಸಿ ಉತ್ತರ ಪಡೆಯುತ್ತೇವೆ. ಆದ್ದರಿಂದ ಯಾವುದೇ ದೊರೆಯುವ ಭಾಗಲಬ್ಧ 1 ಇಲ್ಲದ ಹಣ್ಣುಗಳಿಂದ ಇಲ್ಲದ ಜನರಿಂದ ಭಾಗಿಸಿದಾಗ ಕೂಡ, ಅಂದರೆ 0ಯನ್ನು 0ಯಿಂದ ಭಾಗಿಸಿದಾಗ 1 ದೊರೆಯುವುದೇ? ಈ ಪ್ರಶ್ನೆಗೆ ಉಪಾಧ್ಯಾಯರು ಸ್ತಂಭೀಭೂತರಾದರು. 1902ರಲ್ಲಿ ರಾಮಾನುಜನ್ ಸೈನ್ ಮತ್ತು ಕೊಸೈನ್ ಉತ್ಪನ್ನಗಳಿಗೆ ವಿಶಿಷ್ಟ ರೂಪದ ನಿರೂಪಣೆಯನ್ನು ಸ್ವತಂತ್ರವಾಗಿ ಸಂಶೋಧಿಸಿದ್ದಾರೆ. ನಂತರ ಬೇರೆ ಶಿಷ್ಟ ಗಣಿತ ಗ್ರಂಥಗಳನ್ನು ನೋಡಿದಾಗ ಈ ಹಿಂದೆ ಆಯರ್ ಎಂಬ ಗಣಿತಜ್ಞ ಸಂಶೋಧಿಸಿದ್ದು ತಿಳಿಯುತ್ತದೆ. ಹೀಗಾಗಿ ಸ್ವಂತ ಪ್ರತಿಭೆ ಪ್ರಕಾಶನಗಳು ಅನುವಾಗದೆ ಉಳಿಯಿತು. ಮುಂದೆ ಗಣಿತ ಸೂತ್ರಗಳ ಬಗ್ಗೆ ಬರೆದ CS ಕಾರಾವರ ಪುಸ್ತಕ ಪ್ರತಿಭೆಯ ಮೂಲಕ ಬರೆಸಿದಂತಾಯಿತು. ಅದರಲ್ಲಿನ ಒಂದೊಂದು ಸೂತ್ರವು ಒಂದೊಂದು ಸಂಶೋಧನೆಯನ್ನಾಗಿ ರಾಮಾನುಜನವರನ್ನು ಕಾರ್ಯಪ್ರವೃತ್ತರಾಗಿಸಬೇಕಾಗುತ್ತದೆ. ತ್ರಿಕೋಣಮಿತಿ, ಜಾಮಿಟ್ರಿ, ಅಂಕಗಣಿತ, ಭಾಗಾಕಾರದ ಕುರಿತು ಉಪಾಧ್ಯಾಯರು ಅನೇಕ ಲೆಕ್ಕಗಳನ್ನು ತಿಳಿಸುತ್ತಿದ್ದರು. ಇವರು ರಾಮಾನುಜನವರು ಗಣಿತದಲ್ಲಿ ತುಂಬ ಅಚ್ಚುಕಟ್ಟಾಗಿರುತ್ತೆ. 1900 ಮದರಾಸು ವಿಶ್ವವಿದ್ಯಾಲಯದ ಮೆಟ್ರಿಕ್ಯುಲೇಷನ್ ಮೊದಲನೆಯ ವರ್ಗದಲ್ಲಿ ತೇರ್ಗಡೆಯಾದರು. ಕಡು ಬಡತನದ ಮಧ್ಯೆ ಮುಂದೆ ಓದುವ ಉತ್ಸಾಹವೇನು ಕುಗ್ಗಲಿಲ್ಲ. ವಿದ್ಯಾರ್ಥಿ ವೇತನದ ಜೊತೆ ತಮ್ಮ ಮಕ್ಕಳಿಗೆ ಪಾಠ ಹೇಳಿ ಖರ್ಚು ವೆಚ್ಚಕ್ಕೆ ಅನುವು ಮಾಡಿಕೊಂಡರು. ತರಗತಿಯಲ್ಲಿ ಗಣಿತ ಜೊತೆಗೆ ಇಂಗ್ಲಿಷ್, ಸಂಸ್ಕೃತ ಮತ್ತು ಗ್ರೀಸ್, ರೋಮ್ ದೇಶಗಳ ದೇಹ ವಿಜ್ಞಾನ ವಿಷಯಗಳನ್ನು ಕಲಿಯಬೇಕಾಗಿತ್ತು. ಆದರೆ ರಾಮಾನುಜನ ಆಸಕ್ತಿ ಮಾತ್ರ ಗಣಿತದಲ್ಲಿಯೇ ಇತ್ತು. ರಾಮಾನುಜನವರ ಪ್ರತಿಭೆಯ ಆವಿಷ್ಕಾರ ವರ್ತಮಾನ ಕಾಲದ ಗಣಿತ ಪ್ರಪಂಚದಲ್ಲಿಯೇ ಸಾಧಾರಣವಾಗುವ ಸಾಧ್ಯತೆ ಇದೆ. ಕೇಂಬ್ರಿಡ್ಜ್ ಗಣಿತ ವಿದ್ವಾಂಸರ ಅಭಿಪ್ರಾಯ ಇದೇ ಆಗಿದೆ. ಇವರು ಅನೇಕ ಸಂಕಲನ ಸೂತ್ರಗಳನ್ನು ಪ್ರತಿಭಟಿಸಿದ್ದಾರೆ. ಇವರ ಪ್ರಮುಖ ಸಂಶೋಧನಾ ಕ್ಷೇತ್ರಗಳೆಂದರೆ ಅವಿಭಾಜ್ಯಗಳ ಸಂಖ್ಯೆ ಬಗ್ಗೆ ಸಂಶೋಧನೆ. ಪಾರ್ಟಿಷಿಯನ್ ಲೂಯ ಲಂಡನ್ನಲ್ಲಿ ವಾಸವಾಗಿದ್ದರು. ಅಲ್ಲಿ ಸಸ್ಯಾಹಾರಗಳು ಸರಿಯಾಗಿ ಸಿಕ್ಕದ ಕಾರಣ ಜೀವಸತ್ವದ ಕೊರತೆಗೆ ಮತ್ತು ಕ್ಷಯ ರೋಗದಿಂದ ಭಾರತಕ್ಕೆ ಹಿಂತಿರುಗಿ ಕುಂಭಕೋಣಂನಲ್ಲಿ ಏಪ್ರಿಲ್ 25, 1926ರಂದು ನಿಧನರಾದರು. ರಾಮಾನುಜನವರು ಗಣಿತಶಾಸ್ತ್ರಕ್ಕೆ ಅಪಾರ ಕೊಡುಗೆ ನೀಡಿದರು. ಇವರ 125ನೇ ಜನ್ಮ ವರ್ಷವಾದ 2012 ಭಾರತೀಯ ರಾಷ್ಟ್ರೀಯ ಸರ್ಕಾರವು ಗಣಿತ ದಿನಾಚರಣೆಯನ್ನಾಗಿ ಆಚರಿಸಿತು. ಪ್ರತಿ ವರ್ಷವೂ ರಾಮಾನುಜನ್ ಅವರು ಹುಟ್ಟಿದ ಜನ್ಮ ವರ್ಷವಾಗಿದೆ. ಇವರು ಭಾರತದ ಮೊದಲ ಮಹಾನ್ ಗಣಿತಜ್ಞರೆಂದು ವಿಶ್ವ ಪ್ರಖ್ಯಾತರಾಗಿದ್ದಾರೆ. ಇಷ್ಟೇ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ. ಧನ್ಯವಾದ.